ಲೋಕಸಭೆಯಲ್ಲಿ ನಾರಿ ಶಕ್ತಿ ಬಿಲ್ ಫೇಲ್ ಆಗ್ತಿದ್ದಂತೆ ಕಮಲ ಪಡೆ ಕೊತ ಕುದೀತಾ ಇದೆ. ವಿಪಕ್ಷಗಳ ಒಗ್ಗಟ್ಟಿನ ಹೋರಾಟದಲ್ಲಿ ಮೋದಿ ಸರ್ಕಾರಕ್ಕೆ ಮುಖಭಂಗವಾದ ಬೆನ್ನಲ್ಲೇ ಈಗ ರಾಜಕೀಯ ಜಟಾಪಟಿ ಜೋರಾಗ್ತಾ ಇದೆ. ಕಾಂಗ್ರೆಸ್ ಮೇಲೆ ಬಿಜೆಪಿ ಮಹಿಳಾ ವಿರೋಧಿ ಪಟ್ಟ ಕಟ್ಟಿದೆ. ಕಾಂಗ್ರೆಸ್ಗೆ ಮಹಿಳಾ ವಿರೋಧಿ ಕಾಂಗ್ರೆಸ್ಸಿಗೆ ಮಹಿಳೆಯರ ಹಕ್ಕನ್ನು ದಮನ ಮಾಡುತ್ತಿರುವ ಕಾಂಗ್ರೆಸ್ಸಿಗೆ ನಾರಿ ಶಕ್ತಿ ಬಿಲ್ ತಿರಸ್ಕಾರ, ಸಿಡಿದೆದ್ದ ಕಮಲ. ಕಾಂಗ್ರೆಸ್ ಮಹಿಳಾ ವಿರೋಧಿ ಅಂತ ಗುಡುಗು. ಮಹಿಳಾ ಮೀಸಲಾತಿ ಕಾಯ್ದೆಗೆ 131ನೇ ತಿದ್ದುಪಡಿ ತರುವ ಮೂಲಕ ಶಾಸನಸಭೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ಕಲ್ಪಿಸಲು ಕೇಂದ್ರ ಸರ್ಕಾರ ಮುಂದಾಗಿತ್ತು. ಮತದಾನದ ಮೂಲಕ ಮಸೂದೆ ಅಂಗೀಕರಿಸಲು ನಿರ್ಧರಿಸಲಾಗಿತ್ತು. ಆದರೆ 3/2 ಬಹುಮತ ಸಿಗದ ಹಿನ್ನೆಲೆ ಮಸೂದೆಗೆ ಸೋಲಾಗ್ತಿದ್ದಂತೆ ಕಾಂಗ್ರೆಸ್ ಬಿಜೆಪಿ ನಡುವೆ ನಾರಿ ಶಕ್ತಿ ಬಿಲ್ ಗುದ್ದಾಟ ಜೋರಾಗ್ತಿದೆ. ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಬಿಲ್ ಸೋಲಿಸಿದ್ದಕ್ಕೆ ಕರ್ನಾಟಕದಲ್ಲೂ ಬಿಜೆಪಿ ನಾಯಕರು ಸಿಡಿದೆದ್ದಿದ್ದಾರೆ. ಮಹಿಳಾ ಮೋರ್ಚಾ ಆಕ್ರೋಶ ವ್ಯಕ್ತಪಡಿಸಿ ದೇಶದ ಜನರಿಗೆ ಕಾಂಗ್ರೆಸ್ ದ್ರೋಹ ಮಾಡಿದೆ ಎಂದು ಕೆಂಡ ಕಾರಿದ್ದಾರೆ. ಕಾಂಗ್ರೆಸ್ನದ್ದು ತಾಲಿಬಾನ್ ಜಿಹಾದಿ ಮನಸ್ಥಿತಿ, ಮಹಿಳಾ ವಿರೋಧಿ ಎಂಬುದು ಅವರ ರಕ್ತಗತವಾಗಿದೆ ಎಂದು ಬಿಜೆಪಿ ಮಹಿಳಾ ಮೋರ್ಚಾ ರಾಜ್ಯಾಧ್ಯಕ್ಷೆ ಸಿ ಮಂಜುಳಾ ಮತ್ತು ಮಾಳವಿಕಾ ಅವಿನಾಶ್ ಗುಡುಗಿದ್ದಾರೆ. ಇದು ನಿಮ್ಮ ತಾಲಿಬಾನ್ ಮನಸ್ಥಿತಿ, ಜಿಹಾದಿ ಮನಸ್ಥಿತಿ. ಇದು ನಿಮ್ಮ ರಕ್ತದಲ್ಲಿದೆ. ಮಹಿಳೆಯರು ಅಂದ್ರೆ ಇಂದಿರಾಜಿ ಅಥವಾ ಪ್ರಿಯಾಂಕಾ ಗಾಂಧಿ ಅಥವಾ ಸೋನಿಯಾ ಗಾಂಧಿ ಅವರ. ಭಾರತದ ಮಹಿಳೆಯರು ಎಂದೂ ಕ್ಷಮಿಸಲ್ಲ. ಕಾಂಗ್ರೆಸ್ ಪಕ್ಷ ಇರಬಹುದು, ಅವರ ಮೈತ್ರಿ ಪಕ್ಷಗಳಿರಬಹುದು, ಇವರನ್ನ ನಾವು ಎಂದೂ ಕ್ಷಮಿಸಲ್ಲ. ಸುಮಾರು 7 ದಶಕಗಳ ಹೋರಾಟದ ಪರಿಣಾಮವಾಗಿ ಬಂದಂತಹ 33% ಮೀಸಲಾತಿ ಮಹಿಳೆಯರ ಹಕ್ಕಾಗಿ ಪಡ್ಕೊಳ್ಳೋದಕ್ಕೆ ನಾವೆಲ್ಲರೂ ಸಿದ್ಧರಾಗಿದ್ದೀವಿ. ನಮಗೆ ಕಾಂಗ್ರೆಸ್ ಪಕ್ಷ ಮಾಡುವಂತಹ ಅವಮಾನ ಮಹಿಳೆಯರಿಗೆ, ಇದನ್ನ ನಮ್ಮಿಂದ ಕ್ಷಮಿಸೋಕೆ ಸಾಧ್ಯ ಇಲ್ಲ. ಮಹಿಳಾ ಮೀಸಲಾತಿ ಮಸೂದೆ ಮಂಡನೆಗೆ ಸೋಲಾದ ನಂತರ ಅಶೋಕ್ ಕಾಂಗ್ರೆಸ್ ವಿರುದ್ಧ ಭಾರೀ ಅಸಮಾಧಾನ ಹೊರಹಾಕಿದ್ದಾರೆ. ಇಂತಹ ಬಿಲ್ಗೆ ಎಲ್ಲಾ ಪಕ್ಷಗಳು ಒಗ್ಗಟ್ಟಿನಿಂದ ಬೆಂಬಲ ನೀಡಬೇಕಿತ್ತು, ಸರ್ವಾನುಮತದಿಂದ ಪಾಸ್ ಆಗಬೇಕಿತ್ತು. ಆದರೆ ಕಾಂಗ್ರೆಸ್ ಇದನ್ನ ವಿರೋಧಿಸಿದೆ. ಕಾಂಗ್ರೆಸ್ನ ರಕ್ತದಲ್ಲೇ ಮಹಿಳಾ ವಿರೋಧಿ ಮನಸ್ಥಿತಿ ಇದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಹಿಳೆಯರಿಗೇನು 2,000 ರೂಪಾಯಿ ಕೊಟ್ಬಿಟ್ರೆ ಸಾಕು, ಮಹಿಳೆಯರಿಗೇನು ಫ್ರೀ ಬಸ್ ಪಾಸ್ ಕೊಟ್ಬಿಟ್ರೆ ಸಾಕು, ಅವ್ರ ಮನೆಯಲ್ಲೇ ಇದ್ದು ಬಿಡ್ತಾರೆ, ಅವ್ರ ಹೊರಗಡೆ ಬೆರದ್ ಬೇಡ, 2,000 ರೂಪಾಯಿ ತಗೊಂಡು ಅಡುಗೆ ಮಾಡ್ಕೊಂಡು ಮನೆಗಿರ್ಲಿ, ಬಸ್ಸಲ್ಲಿ ದೇವಸ್ಥಾನಗಳಿಗೋಗಿ ಮನೆಯಲ್ಲಿ ಇದ್ಕೊಂಡ್ಲಿ, ಅವ್ರಿಗೆ ರಾಜಕೀಯ ಪ್ರಾತಿನಿಧ್ಯ ಸಿಗಬಾರದು. ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಯಾವತ್ತೂ ಯಾವುದೇ ರೀತಿಯಾದಂತಹ ಪ್ರೋಗ್ರೆಸಿವ್ ವಿಚಾರಕ್ಕೆ, ದೇಶಕ್ಕೆ ಒಂದು ಸೆಕ್ಷನ್ಗೆ ಒಳ್ಳೇದಾಗಬೇಕಂತ ಬಂದಾಗ ಅವರು ನೆಗೆಟಿವ್ ಅಪ್ರೋಚ್ ಇದೆ, ಮಹಿಳಾ ವಿರೋಧಿಯಾಗಿದ್ದಾರೆ. ನೆಹರು SC/ST ವಿರೋಧ ಮಾಡಿದ್ರು ರಿಸರ್ವೇಷನ್ ಅನ್ನು, ರಾಜೀವ್ ಗಾಂಧಿ OBC ರಿಸರ್ವೇಷನ್ ವಿರೋಧ ಮಾಡಿದ್ರು, ಕಾಕಾ ಕಾಲೇಲ್ಕರ್ ಕಮಿಟಿ ಎಕ್ಸಿಕ್ಯೂಟಿವ್, ನೆಹರುವಿಂದ ಹಿಡ್ಕೊಂಡು ಯಾರೂ ಮಾಡಲಿಲ್ಲ. ಒಟ್ನಲ್ಲಿ ಮಹಿಳಾ ಮೀಸಲಾತಿ ಮಸೂದೆ ವಿಚಾರ ರಾಜಕೀಯ ಕದನಕ್ಕೆ ಕಾರಣವಾಗಿದೆ. ಇದು ರಾಜಕೀಯ ತಂತ್ರ ಅಂತ ಕಾಂಗ್ರೆಸ್ ವಾದಿಸುತ್ತಿದ್ರೆ, ದೇಶದ ಮಹಿಳೆಯರಿಗೆ ಕಾಂಗ್ರೆಸ್ ಅವಮಾನ ಮಾಡಿದೆ ಅಂತ ಹೋರಾಟಕ್ಕೆ ಸಜ್ಜಾಗಿದೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.